ಅಮೆರಿಕ ಕುರಿತು ಇರಾನ್ ವ್ಯಂಗ್ಯ ಮಾಡಿದೆ. ಇಲ್ಲಿ ಶಾಂತಿ ಪ್ರಸ್ತಾವವನ್ನು ತಿರಸ್ಕೃತ ಮಾಡಿದೆ. 15 ಷರತ್ತುಗಳ ಬೆನ್ನಲ್ಲೇ ಅಮೆರಿಕ ವಿರುದ್ಧ ಇರಾನ್ ಟೀಕೆ ಮಾಡಿದೆ. ಇಲ್ಲಿ ಕಾಲೆಳೆದಿದೆ. ನಿಮ್ಮ ಖಾಲಿ ಭರವಸೆಗಳ ಯುಗ ಅಂತ್ಯಗೊಂಡಿದೆ, ಎಂಡ್ ಆಗಿದೆ. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ. ನೋಡಿ ಹೆಂಗಿದೆ ಈ ಪಾಯಿಂಟು ಅಂತ ಹೇಳಿದ್ರೆ, ಅದು ನಿಮ್ಮ ಸೋಲು ಕಂಡೀಷನ್ಸ್. ಅದನ್ನು ಯಾಕೆ ನೀವು ಒಪ್ಪಂದ ಅಂತ ಕರಿತೀರಿ? ನಮಗೆ ಇರಾನ್ನ ಕಂಪ್ಲೀಟಾಗಿ ನಾಶ ಮಾಡೋಕ್ಕಾಗಲಿಲ್ಲ, ಇರಾನ್ನವ್ರನ್ನ ಹೊಡೆದಕ್ಕಾಗಲಿಲ್ಲ ಅಂತ ಡೈರೆಕ್ಟಾಗಿ ಹೇಳಿ. ಯಾಕೆ ಸೋಲನ್ನು ನೀವು ಈ ಥರ ಒಪ್ಕೊಳ್ತಾ ಇದ್ದೀರಿ ಒಪ್ಪಂದ ಅಂತ? ನಾವು ಅಮೇರಿಕದ ಜೊತೆ ಎಂದೂ ಒಪ್ಪಂದ ಮಾಡಿಕೊಳ್ಳಲ್ಲ, ಈಗಲೂ ಅಲ್ಲ, ಮುಂದೆಯೂ ಕೂಡ ಒಪ್ಪಂದ ಇಲ್ಲ. ನಾವು ಮುಂದುವರಿಸಲು ಸಿದ್ಧ ಅಂತ ಇರಾನ್ ಡೈರೆಕ್ಟಾಗಿಯೇ ಹೇಳ್ತಾ ಇದೆ. ಇದು ಒಂದೆಡೆ ಇರಾನ್ ಜೊತೆ ಶಾಂತಿ ಮಾತುಕತೆಗಳು ನಡೀತಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೇರಿಕ ತನ್ನೊಂದಿಗೆ ತಾನೇ ಮಾತುಕತೆ ನಡೆಸ್ತಾ ಇದೆ ಅಂತ ಇರಾನ್ ವ್ಯಂಗ್ಯ ಮಾಡಿದೆ. ನೋಡಿ ಯಾವ ರೀತಿ ಹಾಸ್ಯವನ್ನು ಮಾಡಿದೆ, ಟ್ರಿಗರ್ ಮಾಡ್ತಾ ಇದೆ ಮತ್ತಷ್ಟು. ಅಮೇರಿಕ ತಂತ್ರಾತ್ಮಕ ಶಕ್ತಿ ಈಗ ವೈಫಲ್ಯವಾಗಿದೆ. ಮಹಾಶಕ್ತಿ ಎಂದು ಹೇಳಿಕೊಳ್ಳುವ ದೇಶಕ್ಕೆ ಸಂಕಷ್ಟ ಬಂದಿದೆ. ಅದರಿಂದ ಹೊರಬರೋಕ್ಕಾಗಲ್ಲ ಅವ್ರಿಗೆ. ಅಮೇರಿಕ ಇದನ್ನ ಒಪ್ಕೊಳ್ಬೇಕಾಗತ್ತೆ. ಸೋಲನ್ನು ಒಪ್ಪಂದವೆಂದು ತೋರಿಸಲು ಪ್ರಯತ್ನ ಪಡಬಾರ್ದು. ನಾವು ಆರಂಭದಿಂದಲೇ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಮ್ಮಂಥವ್ರೊಂದಿಗೆ ನಾವು ಎಂದಿಗೂ ಒಪ್ಪಂದಕ್ಕೆ ಬರಲ್ಲ. ಅಂದರೆ ಅರ್ಥ ಯುದ್ಧ ನಿಲ್ಲಲ್ಲ ಅನ್ನೋದು.